ಎಲ್ಲರಿಗೂ ಶರಣು. ಆತ್ಮೀ ಚಾನಲ್ಗೆ ಸ್ವಾಗತ. ನಾನು ನಂದಿನಿ ಕಂಬನೂರು. ಮೊದಲಿಗೆ ವೀಕ್ಷಕರೆಲ್ಲರಿಗೂ ಅಕ್ಕಮಹಾದೇವಿ ಜಯಂತಿಯ ಶುಭಾಶಯಗಳು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಆಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀವೆನಗುಂಟು. ವಚನ ರಚನೆ ಶರಣೆ ಅಕ್ಕಮಹಾದೇವಿಯವರು. ಎಲ್ಲರಿಗೂ ತಿಳಿದಿರುವ ಹಾಗೆ 12ನೇ ಶತಮಾನದ ಶಿವಶರಣೆ ಮಹಾದೇವಿಯು ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸಿದರು. ಇವರ ತಂದೆ ಶರಣ ಓಂಕಾರ ಶೆಟ್ಟಿ, ತಾಯಿ ಶರಣೆ ಲಿಂಗಮ್ಮ. ಶಿವಶರಣೆ ಮಹಾದೇವಿಯು ತಮ್ಮ ಕಿರಿಯ ವಯಸ್ಸಿನಲ್ಲೇ ಶಿವನೇ ತನ್ನ ಪತಿಯೆಂದು ನಿರ್ಧರಿಸಿಕೊಂಡಿದ್ದಳು. ಅದಕ್ಕಾಗಿ ಜೀವನದಲ್ಲಿ ಎಲ್ಲವನ್ನು ತ್ಯಜಿಸಿ ಬಸವ ಕಲ್ಯಾಣ ಅನುಭವ ಮಂಟಪದಲ್ಲಿ ಶಿವಶರಣರಾದ ಅಲ್ಲಮ್ಮ ಪ್ರಭುಗಳು, ಬಸವಣ್ಣನವರು, ಚನ್ನಬಸವಣ್ಣನವರು, ಸಿದ್ದರಾಮಯ್ಯನವರು ಇನ್ನೂ ಮುಂತಾದ ಶರಣರೊಡನೆ ಕಲ್ಯಾಣ ಕ್ರಾಂತಿಯಲ್ಲಿ ಭಾಗಿಯಾಗಿದ್ದರು. ಇವರ ದೈನಂದಿನ ಬದುಕಿನಲ್ಲಿ ನಡೆಯುವ ಘಟನೆಗಳು ಹಾಗೂ ಅನುಭವಗಳನ್ನು ಸಾಹಿತ್ಯದ ಮೂಲಕ ವಚನಗಳನ್ನಾಗಿ ರಚಿಸಿ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸುತ್ತಿದ್ದರು. ಮಹಾದೇವಿಯು ನಡೆನುಡಿಗಳೊಂದಾಗಿ ಅಂದಿನ ಅತ್ಯಂತ ವಿಶಿಷ್ಟ ಸಂವೇದನೆಯ ವ್ಯಕ್ತಿತ್ವದರಾಗಿ ಕನ್ನಡ ಸಾಹಿತ್ಯದ ಮೌಲಿಕ ಬರವಣಿಗೆಗಳಿಂದ ಕನ್ನಡ ಪ್ರಥಮ ಮಹಿಳಾ ಕವಯಿತ್ರಿ ಎನಿಸಿಕೊಂಡರು. ಕಿರಿಯವರಾಗಿದ್ದರೂ ಸಹ ಇವರಲ್ಲಿ ಇದ್ದ ಸ್ಥಿರತೆ, ಧೈರ್ಯ, ದೃಢ ನಿರ್ಧಾರ, ಆತ್ಮಸ್ಥೈರ್ಯ, ಅಪಾರ ಜ್ಞಾನ, ವಿನಯ, ವಿಧೇಯತೆ, ಪ್ರಬುದ್ಧತೆ ಇವೆಲ್ಲವನ್ನು ಗಮನಿಸಿದ ಶರಣರು ಇವರನ್ನು ಅಕ್ಕ ಎಂದು ಕರೆದರು. ಅಂದಿನಿಂದ ಇವರಿಗೆ ಅಕ್ಕ ಮಹಾದೇವಿ ಎಂದು ಹೆಸರು ಪ್ರಾಪ್ತಿಯಾಯಿತು. ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ವಸ್ತ್ರ ವಿನ್ಯಾಸಗಳನ್ನು ತ್ಯಜಿಸಿ ಕೇಶಾಂಬರಿಯಾಗಿ ಕಲ್ಲು ಮುಳ್ಳು, ಕಾಡು ಮೇಡು, ಬೆಟ್ಟ ಗುಡ್ಡ, ಹಳ್ಳ ದಿಣ್ಣೆಗಳು, ಗಿರಿ ನದಿಗಳನ್ನು ದಾಟುವ ವೇಳೆ ವನ್ಯಮೃಗಗಳಿಗಂಜದೆ ದಿಟ್ಟತನದಿಂದ ಮಲ್ಲಿಕಾರ್ಜುನನನ್ನು ಹರಸುತ್ತಾ ಶ್ರೀಶೈಲದ ಕಡೆಗೆ ಸಾಗಿದರು. ಅಲ್ಲಿ ಕದಳೀವನದಲ್ಲಿ ಮಲ್ಲಿಕಾರ್ಜುನನನ್ನು ಸ್ಮರಿಸುತ್ತಾ ಐಕ್ಯವಾದರು. ಅಕ್ಕ ಮಹಾದೇವಿ ರಚಿಸಿರುವ ಎಷ್ಟೋ ವಚನಗಳು ನಮ್ಮಂಥ ಜನಸಾಮಾನ್ಯರಿಗೆ ಮಾರ್ಗದರ್ಶನ ನೀಡುವುದಾಗಿದೆ. ನಮಗೆ ಧೈರ್ಯ, ಸ್ಥೈರ್ಯ, ಸ್ಥಿರತೆ, ಜ್ಞಾನ ಮತ್ತು ಆಚಾರ ವಿಚಾರ, ನಡೆನುಡಿಗಳು ಮತ್ತು ಸದ್ಭಕ್ತಿ ಸದಾಚಾರದಿಂದ ಒಳ್ಳೆಯ ಮಾರ್ಗದಲ್ಲಿ ಸಾಗುವುದನ್ನು ಕಲಿಸುತ್ತದೆ. ಶರಣೆ ಅಕ್ಕ ಮಹಾದೇವಿಯವರ ಬಗ್ಗೆ ಸಂಪೂರ್ಣವಾಗಿ ತಿಳಿಯಬೇಕಾದರೆ ಮಹಾಜಗದ್ಗುರು ಡಾಕ್ಟರ್ ಪೂಜ್ಯ ಮಾತೆ ಮಹಾದೇವಿಯವರ ಹಸ್ತದಲ್ಲಿ ಶಿವಶರಣೆ ಅಕ್ಕ ಮಹಾದೇವಿಯವರ ಜೀವನವನ್ನು ಕುರಿತು ಕಾದಂಬರಿಯು ರೂಪುಗೊಂಡಿದೆ. ಈ ಕಾದಂಬರಿಯ ಮೂಲಕ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ತಿಳಿಯಬಹುದು. ಹಾಗಾದರೆ ಇವತ್ತಿನ ಪ್ರಶ್ನೆ: ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆಯನ್ನು ಕುರಿತಾಗಿ ರೂಪುಗೊಂಡಿರುವ ಈ ಕಾದಂಬರಿಯ ಹೆಸರೇನು? ಮತ್ತೊಮ್ಮೆ, ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆಯನ್ನು ಕುರಿತಾಗಿ ರೂಪುಗೊಂಡಿರುವ ಈ ಕಾದಂಬರಿಯ ಹೆಸರು ಏನು? ನಿಮ್ಮ ಸರಿಯಾದ ಉತ್ತರವನ್ನು ನಿಮ್ಮ ಹೆಸರಿನೊಂದಿಗೆ ಕಾಮೆಂಟ್ ಮೂಲಕ ತಿಳಿಸಿ. ಶರಣಾರ್ಥಿಗಳು.